ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಈ ಬಾರಿ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ, ಏನೆಲ್ಲ ವಿಶೇಷತೆ ಇರುತ್ತೆ, ಯಾರು ವಿನ್ನರ್ ಆಗ್ತಾರೆ, ಹೀಗೆ ಸಾಕಷ್ಟು ಕುತೂಹಲದ ಪ್ರಶ್ನೆಗಳಂತೂ ಎಲ್ರಿಗೂ ಕೂಡ ಕಾಡ್ತಾ ಇರುತ್ತೆ. ಅದರ ಜೊತೆಗೆ ಇದೀಗ ಬಿಗ್ ಬಾಸ್ ಶುರುವಾಗಬೇಕು ಅಂತಂದ್ರೆ ಒಂದಷ್ಟು ಧಾರಾವಾಹಿಗಳು ಎಂಡ್ ಆಗಬೇಕೆ. ಸೊ ಹಾಗಾದ್ರೆ ಆ ಎಂಡ್ ಆಗುವಂತ ಧಾರಾವಾಹಿಗಳು ಯಾವುದು, 2 ಧಾರಾವಾಹಿಗಳು ಅಂತ್ಯ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ 2 ಧಾರಾವಾಹಿಗಳು ಯಾವುದು, ಏನಕ್ಕೆ ಅಂತ್ಯ ಆಗ್ತಾ ಇದೆ, ಯಾವಾಗ ಎಂಡ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ನ ಸಾಕಷ್ಟು ಅಪ್ಡೇಟ್ಗಳು ಸಿಗಬೇಕು ಅಂತಂದ್ರೆ ನಮ್ಮ ಚಾನಲ್ ಅನ್ನ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಹೌದು, ಕನ್ನಡ ಕಿರುತೆರೆಯಲ್ಲಿ ಇನ್ನೇನು ಬಿಗ್ ಬಾಸ್ ಸೀಸನ್ ಶುರುವಾಗುತ್ತೆ. ಬಿಗ್ ಬಾಸ್ ಹವಾ ಶುರುವಾಗುತ್ತೆ, ಕಿಚ್ಚನ ಹವಾ ಶುರುವಾಗುತ್ತೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಇದೇ ತಿಂಗಳು ಶುರುವಾಗುತ್ತೆ. ಅಂದ್ರೆ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಸೀಸನ್ 12 ಪ್ರೀಮಿಯರ್ ಸಂಚಿಕೆ ಪ್ರಸಾರ ಆಗುತ್ತೆ. ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನುವಂತ ಕುತೂಹಲ ವೀಕ್ಷಕರಲ್ಲಿ ಇದ್ದೇ ಇದೆ. ಈ ಮಧ್ಯೆ ಬಿಗ್ ಬಾಸ್ ಆರಂಭ ಆಗಬೇಕು ಅಂತಂದ್ರೆ ಕೆಲ ಸೀರಿಯಲ್ಗಳು ಎಂಡ್ ಆಗಲೇಬೇಕು. ಈ ವರ್ಷ ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡುವಂತಹ ಸಲುವಾಗಿ ಎಂಡ್ ಆಗುವಂತಹ ಸೀರಿಯಲ್ಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಧಾರಾವಾಹಿಗಳ ಪೈಕಿ ನಾವು ನೋಡೋದಾದ್ರೆ ಪ್ರೇಮ ಕಾವ್ಯ ಆಗಿರ್ಬೋದು, ಮುದ್ದು ಸೊಸೆ ಆಗಿರ್ಬೋದು, ಭಾರ್ಗವಿ LLB, ನಂದ ಗೋಕುಲ ಆಗಿರ್ಬೋದು, ರಾಮಾಚಾರಿ ಕೂಡ ಧಾರಾವಾಹಿ ಇದೆ, ಯಜಮಾನ ಆಗಿರ್ಬೋದು, ಹೀಗೆ ಸಾಕಷ್ಟು ಧಾರಾವಾಹಿಗಳು ಬರ್ತಾ ಇದೆ. ಅದರ ಜೊತೆಗೆ ಶ್ರೀಗಂಧದ ಗುಡಿ ಅನ್ನುವಂಥ ಸೀರಿಯಲ್ ಕೂಡ ಬರ್ತಾ ಇದೆ, ನಿನಗಾಗಿ, ದೃಷ್ಟಿ ಬೊಟ್ಟು, ಹೀಗೆ ಸಾಕಷ್ಟು ಧಾರಾವಾಹಿಗಳು ಪ್ರಸಾರ ಕಾಣ್ತಾ ಇದೆ. ಇವೆಲ್ಲದರ ಪೈಕಿ ಯಾವ ಸೀರಿಯಲ್ ಅಪ್ಪ ಎಂಡ್ ಆಗಬಹುದು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಿಗಿರುವಂಥ ಪ್ರಶ್ನೆ. ಸೊ ಈಗ ಪ್ರೇಮ ಕಾವ್ಯ, ಮುದ್ದು ಸೊಸೆ, ಭಾರ್ಗವಿ LLB, ನಂದ ಗೋಕುಲ ಈ ಎಲ್ಲ ಧಾರಾವಾಹಿಗಳು ಸೇಫ್ ಸ್ನೇಹಿತರೆ. ಯಾಕಂತಂದ್ರೆ ಇತ್ತೀಚೆಗೆ ಶುರುವಾದಂತ ಧಾರಾವಾಹಿಗಳು ಇವುದು. ಈ ಸೀರಿಯಲ್ಗಳ TRP ಕೂಡ ಚೆನ್ನಾಗಿದೆ. ಕತೆಗಳಲ್ಲಿ ಇನ್ನೂ ಸಾಕಷ್ಟು ಟ್ವಿಸ್ಟ್ ಗಳನ್ನ ಕೊಡಬಹುದು. ಇನ್ನೂ ಕೂಡ ಕತೆ ಚೆನ್ನಾಗಿ ಬರ್ತಾ ಇದೆ. ಹೀಗಾಗಿ ಈ ಸೀರಿಯಲ್ ಎಂಡ್ ಆಗೋದಿಲ್ಲ. ಅಂದ್ರೆ ಪ್ರೇಮ ಕಾವ್ಯ, ಮುದ್ದು ಸೊಸೆ, ಭಾರ್ಗವಿ LLB, ನಂದ ಗೋಕುಲ ಸೇಫ್ ಆಗಿರುವಂತಹ ಧಾರಾವಾಹಿ. ಇದರಲ್ಲಿ ಯಾವುದು ಕೂಡ ಎಂಡ್ ಆಗಲ್ಲ. ಇನ್ನು ನೆಕ್ಸ್ಟ್ ನಾವು ರಾಮಾಚಾರಿ ಬಗ್ಗೆ ನೋಡೋದಾದ್ರೆ, ರಾಮಾಚಾರಿ ಸೀರಿಯಲ್ ನಲ್ಲಿ ಬಹುತೇಕ ಎಲ್ಲಾ ಟ್ವಿಸ್ಟ್ ಗಳು ಮುಗಿದು ಬಿಟ್ಟಿದೆ. ಅಂದ್ರೆ ಎಳಿಬೇಕು ಅಂತ ಹೇಳ್ಕೊಂಡು ಒಂದಷ್ಟು ಟ್ವಿಸ್ಟ್ ಟರ್ನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಈಗ ಯಜಮಾನ ಆಗಿರ್ಬೋದು, ರಾಮಾಚಾರಿ ಜೊತೆಗೆ ಸಂಚಿಕೆಗಳಾಗ್ತಾ ಇದೆ, ಮಹಾ ಸಂಚಿಕೆ ಅಂತ ಹೇಳ್ಕೊಂಡು. ಸೊ ಕೃಷ್ಣ ಕೂಡ ಸಾವನ್ನಪ್ಪಿದ್ದಾಗಿದೆ. ನವದೀಪ್ ಸಕ್ಸೇನಾ ಪಿತೂರಿ ಬಯಲಾಗಬೇಕು, ಜಯಶಂಕರ್ ಜೈಲಿಂದ ಆಚೆ ಬರಬೇಕು, ಮಾನ್ಯತಾಗೆ ಬುದ್ಧಿ ಕಲಿಸ್ಬೇಕು, ಜೊತೆಗೆ ಚಾರುಗೆ ಮಗು ಆಗಬೇಕು. ಸೊ ಇವಿಷ್ಟಾದ್ರೆ ರಾಮಾಚಾರಿ ಕತೆ ಮುಗ್ದ ಹಂಗೆ. ಸೊ ಬಿಗ್ ಬಾಸ್ಗೂ ಮುನ್ನ ರಾಮಾಚಾರಿ ಮುಗಿಯುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಎಂಡ್ ಆಗಬಹುದು ಅನ್ನುವಂತ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಯಜಮಾನ, ಕಳೆದ ವರ್ಷವಷ್ಟೇ ಆರಂಭವಾದಂತಹ ಧಾರಾವಾಹಿ ಯಜಮಾನ. ಸೊ ಕಾಂಟ್ರಾಕ್ಟ್ ಮ್ಯಾರೇಜ್ ಸ್ಟೋರಿ ಹೊಂದಿರುವಂತ ಯಜಮಾನ ಸೀರಿಯಲ್ ನಲ್ಲಿ ಅನಿತಾ ಹಾಗೂ ಝಾನ್ಸಿ ಮಧ್ಯೆ ಸದ್ಯ ಪೈಪೋಟಿ ನಡೀತಾ ಇದೆ. ಸ್ಪರ್ಧೆಯಲ್ಲಿ ಝಾನ್ಸಿ ಗೆದ್ದು ಆಕೆಗೆ ರಾಘುನೇ ಯಜಮಾನ ಅಂತಾದ್ರೆ ಒಂದ್ ರೀತಿಯಾಗಿ ಕತೆ ಮುಗ್ದ ಹಾಗೆ ಅಲ್ವಾ. ಯಜಮಾನ ಸ್ಟೋರಿ ಇಷ್ಟೇನಾ ಅಥವಾ ಇನ್ನೂ ಇದೆಯಾ ಗೊತ್ತಿಲ್ಲ. ಆದ್ರೆ ಗಾಸಿಪ್ ಪಂಡಿತರ ಪ್ರಕಾರ ಸೊ ಯಜಮಾನ ಧಾರಾವಾಹಿ ಕೂಡ ಎಂಡ್ ಆಗಬಹುದು ಅನ್ನುವಂಥದ್ದು. ಸೊ ಯಜಮಾನ ಧಾರಾವಾಹಿ ಸದ್ಯ 9:30ಕ್ಕೆ ಪ್ರಸಾರ ಆಗ್ತಾ ಇದೆ. ರಾಮಾಚಾರಿ ಸೀರಿಯಲ್ 10:30ಕ್ಕೆ ಟೆಲಿಕಾಸ್ಟ್ ಆಗುತ್ತೆ. ಸೊ ಈ 2 ಸೀರಿಯಲ್ಗಳು ಎಂಡ್ ಆದ್ರೆ 9:30ರಿಂದ 11 ಗಂಟೆವರೆಗೆ ಬಿಗ್ ಬಾಸ್ ಸೀಸನ್ 2 ಪ್ರಸಾರ ಆಗುತ್ತೆ ಸ್ನೇಹಿತರೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಕೂಡ ಒಂದಷ್ಟು ಬರ್ತಾ ಇದೆ. ಅಂದ್ರೆ ಶ್ರೀಗಂಧದ ಗುಡಿ ಸೀರಿಯಲ್ ಪ್ರಸಾರ ಕಾಣ್ತಾ ಇದೆ. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಇನ್ನೇನು ಟೆಲಿಕಾಸ್ಟ್ ಆಗುತ್ತೆ. ಶ್ರೀಗಂಧದ ಗುಡಿ, ಶಿಶಿರ್ ಶಾಸ್ತ್ರಿ, ಸಂಜನಾ ಬುರ್ಲಿ ಮುಂತಾದ ಕಲಾವಿದರು ಶ್ರೀಗಂಧದ ಗುಡಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ. ಈ ಧಾರಾವಾಹಿಯ ಪ್ರೋಮೋ ಆಲ್ರೆಡಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಹಾಗಾಗಿ ಈ ಸೀರಿಯಲ್ ಶುರುವಾಗಬೇಕು ಅಂತಂದ್ರೆ ಮತ್ತೊಂದು ಸೀರಿಯಲ್ ಎಂಡ್ ಆಗ್ಲೇಬೇಕು ಸ್ನೇಹಿತರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿರುವಂತ ಗಾಸಿಪ್ ಗಳ ಪ್ರಕಾರ ದೃಷ್ಟಿ ಬೊಟ್ಟು ಸದ್ಯದಲ್ಲೇ ಎಂಡ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ದೃಷ್ಟಿ ಬೊಟ್ಟು ಜಾಗಕ್ಕೆ ಶ್ರೀಗಂಧದ ಗುಡಿ ಧಾರಾವಾಹಿ ಬರುತ್ತಾ ಅನ್ನುವಂಥದ್ದು. ಇನ್ನು ನಿನಗಾಗಿ ಧಾರಾವಾಹಿ ಎಂಡ್ ಆಗಿ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಜಾಗ ಮಾಡಿಕೊಡುತ್ತಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಒಂದಷ್ಟು ಅಂದ್ರೆ ಈಗ ಕ್ಯಾಲ್ಕುಲೇಷನ್ ಅಂತ ಬಂದಾಗ
ನಿನಗಾಗಿ, ದೃಷ್ಟಿಬೊಟ್ಟು, ರಾಮಾಚಾರಿ ಹಾಗೆ ಯಜಮಾನ ಧಾರಾವಾಹಿ 4 ಧಾರಾವಾಹಿಗಳು ಎಂಡ್ ಆಗುವಂಥ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಅದರಲ್ಲಿ ದೃಷ್ಟಿಬೊಟ್ಟು ಧಾರಾವಾಹಿಯನ್ನು ಕಂಟಿನ್ಯೂ ಮಾಡಬಹುದು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ರಾಮಾಚಾರಿ ಖಂಡಿತ ಎಂಡ್ ಆಗಬಹುದು. ಅದರ ಜೊತೆಗೆ ಯಜಮಾನ ಅಥವಾ ನಿನಗಾಗಿ ಧಾರಾವಾಹಿ ಎಂಡ್ ಆಗ್ಬೋದು. ಒಟ್ಟಾರೆಯಾಗಿ 3 ಧಾರಾವಾಹಿಗಳು ಎಂಡ್ ಆಗಲೇಬೇಕು. ಇನ್ನೊಂದು ಹೊಸ ಧಾರಾವಾಹಿ ಶುರು ಆಗಬೇಕು ಅಂತ ಹೇಳಿದ್ರೆ. ಸೊ ಹಾಗಾಗಿ ಈ 4 ಧಾರಾವಾಹಿಗಳಲ್ಲಿ ಯಾವ ಧಾರಾವಾಹಿಗಳು ಎಂಡ್ ಆಗಬೇಕು, ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.